ಸ್ನೇಹಿತರೆ, ಇವತ್ತು ನಾವು ಫೋನ್ಪೇ ಆ್ಯಪ್ನಲ್ಲಿ ಯಾವ ರೀತಿ ನಾವು ಇಮೇಲ್ ಐ ಡಿನ ಸಂಪೂರ್ಣವಾಗಿ ರಿಮೂವ್ ಮಾಡೋದು ಅಂತ ಚರ್ಚೆ ಮಾಡೋಣ. ಫೋನ್ಪೇ ಆ್ಯಪ್ನಲ್ಲಿ ಇಮೇಲ್ ಐ ಡಿ ಇರೋದು ನಿಮಗೆ ಇಷ್ಟ ಇಲ್ಲ, ಅದರಿಂದ ಏನಾದರೂ ನಿಮಗೆ ತುಂಬ ಮೇಲ್ಸ್ಗಳು ಬರ್ತಾ ಇದೆ, ಅದನ್ನು ನಾವು ಅಲ್ಲಿಂದ ತೆಗೆದುಹಾಕಬೇಕು ಅಂದರೆ ಯಾವ ರೀತಿ ತೆಗೆದುಹಾಕಬೇಕು ಅಂತ ಹೇಳ್ತೀನಿ. ಅಲ್ಲಿ ರಿಮೂವ್ ಅಂತ ಆಪ್ಷನ್ ಇರೋದಿಲ್ಲ ಸ್ನೇಹಿತರೆ, ಅದಕ್ಕಾಗಿ ನಾನು ಅಲ್ಟರ್ನೇಟ್ ಆದಂಥ ಒಂದು ವಿಧಾನನ ಹೇಳ್ತೀನಿ. ಅದರ ಮೂಲಕ ನೀವು ನಿಮ್ಮ ಒಂದು ಫೋನ್ಪೇನಲ್ಲಿ ಲಿಂಕ್ ಇರುವಂಥ ಇಮೇಲ್ ಐ ಡಿನ ಸಂಪೂರ್ಣವಾಗಿ ರಿಮೂವ್ ಮಾಡಬಹುದು. ಯಾವ ರೀತಿ ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಫೋನ್ಪೇ ಒಂದು ಪ್ರೊಫೈಲ್ ನಿಂದ ಸಂಪೂರ್ಣವಾಗಿ ಇಮೇಲ್ ಐ ಡಿನ ರಿಮೂವ್ ಮಾಡ್ಬೇಕಂದ್ರೆ ಮೊದಲು ಫೋನ್ಪೇ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ. ಮಾಡಿಬಿಟ್ಟು ಅಲ್ಲಿಂದ ನಾವು ನಮ್ಮ ಒಂದು ಇಮೇಲ್ ಐ ಡಿನ ಈಸಿಯಾಗಿ ರಿಮೂವ್ ಮಾಡುವಂಥ ವಿಧಾನ ಹೇಳ್ತೀನಿ. ಇಲ್ಲಿ ಮೊದಲು ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫೋನ್ಪೇ ಆ್ಯಪ್ನಲ್ಲಿ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನಮ್ಮ ಮೇಲ್ಗಡೆ ನಮ್ಮ ಹೆಸರು, ನಮ್ಮ ಫೋನ್ ನಂಬರ್ ಬರ್ತಾ ಇದೆ. ಇಲ್ಲಿ ಪಕ್ಕದಲ್ಲಿ ಮ್ಯಾನೇಜ್ ಅಂತ ಒಂದು ಆಪ್ಷನ್ ಇದೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಮ್ಯಾನೇಜ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಒಂದು ಪೆನ್ಸಿಲ್ ಐಕನ್ ಇರುತ್ತೆ, ಸಣ್ಣದಾಗಿ ಒಂದು ಪೆನ್ಸಿಲ್ ಐಕನ್, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡಬಹುದು, ಇಲ್ಲಿ ಇಮೇಲ್ ಅಡ್ರೆಸ್ ಅಂತ ನಮ್ಮ ಒಂದು ಇಮೇಲ್ ಐ ಡಿ ಬರ್ತಾ ಇದೆ. ಈ ಒಂದು ಇಮೇಲ್ ಐ ಡಿನ ಇಲ್ಲಿಂದ ರಿಮೂವ್ ಮಾಡೋದಕ್ಕೆ ಯಾವುದೇ ಆಪ್ಷನ್ ನೋಡೋದಕ್ಕೆ ಸಿಗೋದಿಲ್ಲ. ಅದಕ್ಕಾಗಿ ಏನು ಮಾಡ್ತೀನಿ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದನ್ನ ಸಂಪೂರ್ಣವಾಗಿ ಈ ರೀತಿ ಕರೆಕ್ಷನ್ ಮಾಡಿಬಿಟ್ಟು ನೀವು ಇದನ್ನ ಸೇವ್ ಮಾಡೋದಕ್ಕೂ ಕೂಡ ಬರೋದಿಲ್ಲ ಸ್ನೇಹಿತರೆ. ಇಲ್ಲಿ ನೋಡ್ಬೇಕು, ಇಮೇಲ್ ಅಡ್ರೆಸ್ ಅನ್ನೋದು ಕಂಪಲ್ಸರಿಯಾಗಿ ಹಾಕಲೇಬೇಕು. ಅದಕ್ಕಾಗಿ ನಾನು ಏನು ಮಾಡ್ತೀನಿ, ಒಂದು ಬ್ಲ್ಯಾಂಕ್ ಅಂದರೆ ಒಂದು ಏನಾದರೂ ಒಂದು ಇಮೇಲ್ ಅಲ್ಲ, ಇದು ನನ್ನ ಇಮೇಲ್ ಐ ಡಿ ಅಲ್ಲ, ಈ ರೀತಿ xyz@gmail.com ಅಂತ ಏನಾದರೂ ಒಂದು ಟೈಪ್ ಮಾಡ್ತೀನಿ. ಓಕೆನಾ? ಈ ರೀತಿ ನೋಡ್ಬೋದು, ಏನಾದರೂ ನಿಮ್ಮ ಒಂದು ಏನಾದರೂ ಒಂದು ಸ್ಪೆಲ್ಲಿಂಗ್ ಒಂದು 3 ರಿಂದ 4 ಲೆಟರ್ಸ್ಗಳನ್ನ ಟೈಪ್ ಮಾಡಿಬಿಟ್ಟು @gmail.com ಅಂತ ಹಾಕಿಬಿಟ್ಟು ಇಲ್ಲಿ ಅಪ್ಡೇಟ್ ಚೇಂಜಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೋಡ್ಬೋದು, ಇಲ್ಲಿ ಇಮೇಲ್ ಐ ಡಿ ಅನ್ನೋದು ಚೇಂಜ್ ಆಗಿದೆ. ಇಲ್ಲಿ ವೆರಿಫೈ ಅಂತ ಬರ್ತಾ ಇದೆ, ವೆರಿಫೈ ಮಾಡುವಂಥ ಅವಶ್ಯಕತೆ ಇಲ್ಲ. ಈ ರೀತಿ ನೀವು ಒಂದು ಯಾವುದಾದ್ರೂ ಒಂದು ಡಮ್ಮಿ ಇಮೇಲ್ ಐ ಡಿ ಅಂದರೆ ಒಂದು ಏನಾದರೂ ಒಂದು ಡಮ್ಮಿ ಇಮೇಲ್ ಐ ಡಿನ ಇಲ್ಲಿ ಹಾಕಿಬಿಟ್ಟು ನೀವು ಸೇವ್ ಮಾಡಿದರೆ ನಿಮ್ಮ ಒಂದು ಇಮೇಲ್ ಐ ಡಿಗೆ ಬರುವಂಥ ಇಮೇಲ್ಗಳು ಸ್ಟಾಪ್ ಆಗುತ್ತೆ. ಮತ್ತೆ ಅಲ್ಲಿಂದ ನೀವು ಆ ಒಂದು ನಿಮ್ಮ ಇಮೇಲ್ ಐ ಡಿ ಅನ್ನೋದು ಸಂಪೂರ್ಣವಾಗಿ ರಿಮೂವ್ ಆಗುತ್ತೆ. ಈ ರೀತಿ ನೀವು ಫೋನ್ಪೇ ಪ್ರೊಫೈಲ್ನಿಂದ ಇಮೇಲ್ ಐ ಡಿನ ಸಂಪೂರ್ಣವಾಗಿ ರಿಮೂವ್ ಮಾಡಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳು ಇದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ಮುಂದೆ ಬರ್ತೀವಿ. ಎಲ್ಲರಿಗೂ ಟೇಕ್ ಕೇರ್.